अब घर बैठे पाइए हर चीज़ बीगोज़ के साथ। वक्त आपका बहुत कीमती है, वक्त बचाइए, वक्त पर पाइए। हर ऐप का एक ऐप बीगोज़ अभी डाउनलोड कीजिए और 500 के मुफ्त कूपन की शॉपिंग कीजिए। स्वागत है आपका बी न्यूज नेशन में। मैं हूं आबिद हुसैन शेख। 100 शादियों का बेड़ा, बेटी की शादी का सार्वजनिक आमंत्रण दिया शिवानंद पाटिल ने। बीजापुर जिले के लोकप्रिय नेता, पूर्व हेल्थ मिनिस्टर, हाली बसंत बागेवाड़ी एमएलए और डीसीसी बैंक अध्यक्ष शिवानंद पाटिल ने आज एक प्रेस मीट के जरिए डीसीसी बैंक के एक सदी 100 साल के जश्न के चलते हर धर्म के 100 से अधिक जोड़ों के कन्यादान का इरादा रखते हुए 29 नवंबर अपनी बेटी की शादी शाम 5:30 के शुभ मुहूर्त पर बीजापुर के ऐतिहासिक बेगम तालाब में रखी गई है। इस शादी को मास्क मैरिज का नाम देते हुए अनोखी और मिसाली शादी होने का इशारा दिया। शिवानंद पाटिल ने प्रेस कॉन्फ्रेंस के जरिए सार्वजनिक तौर पर बीजापुर और बागलकोट जिले की जनता को खुले दिल से हाथ जोड़कर शादी का न्योता और आमंत्रण देकर आशीर्वाद देने की अपील की। जनता और अभिमानियों को शिवानंद पाटिल ने ಪ್ರಪ್ರಥಮದಲ್ಲಿ ಈ ಪತ್ರಿಕಾ ಇದನ್ನು ಪರಿಷತ್ ಕರೆದಿರ್ತಕ್ಕಂಥ ಉದ್ದೇಶ ಭಾಳ ದಿವಸದಿಂದ ನನ್ನ ಮಗಳ ಮ್ಯಾರೇಜ್ ಪೆಂಡಿಂಗ್ ಇತ್ತು. ಯಾಕೆಂದರೆ ಎಂಗೇಜ್ಮೆಂಟ್ ಮಾಡಿದ ಮೇಲೆ ಕೋವಿಡ್ ರಿಲ್ಯಾಕ್ಸೇಷನ್ ಆಗದೆ ಇರೋದ್ರಿಂದ ನಾನು ಮ್ಯಾರೇಜ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ನಾಳೆ 29th ಈವ್ನಿಂಗ್ ನನ್ನ ಮಗಳು ಮ್ಯಾರೇಜ್ ಮಾಡ್ತಾಯಿದ್ದೀನಿ. ಆ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಜನ, ಜಿಲ್ಲೆ ಜನ, ನೀವು ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿಲ್ಲ, ನಮ್ಗೆ ಹೇಳಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಆಡ್ತಾ ಇದ್ದಾರೆ. ಅವ್ರಿಗೆ ತಪ್ಪ ಗ್ರಹಿಕೆ ಆಗಬಾರ್ದು. ಯಾಕಂದರೆ ಇದು ಮಾಸ್ ಮ್ಯಾರೇಜ್ ಮಾಡ್ತಕ್ಕಂಥದ್ದು ಅಥವಾ ನನ್ನ ಮ್ಯಾರೇಜ್ ಮಾಡ್ತಕ್ಕಂಥ ಅವಕಾಶವೂ ಇಲ್ಲ. ಆ ಹಿನ್ನೆಲೆಯಲ್ಲಿ ಯಾರೂ ತಪ್ಪು ತಿಳಿಬೇಡಿ ಅಂಥೇಳಿ ನನ್ನ ಕ್ಷೇತ್ರದ ಜನರಿಗೆ, ಜಿಲ್ಲೆ ಜನರಿಗೆ, ರಾಜ್ಯ ಜನರಲ್ಲಿ ವಿನಂತಿ ಮಾಡ್ತೀನಿ. ಜೊತೆಗೆ ಈ ಹಿನ್ನೆಲೆಯಲ್ಲಿ ನನ್ನ ಮಗಳ ಮ್ಯಾರೇಜು ಮತ್ತು ಅದರ ಜೊತೆ ನನ್ನ ಬ್ಯಾಂಕಿನ ಶತಮಾನೋತ್ಸವ ಈ ಜಿಲ್ಲೆಯ ಅಥವಾ ಬಾಗಲಕೋಟೆ ಜಿಲ್ಲೆಯ ಜನರಿಗೆ ಕೊಟ್ಟು 101 ಮಾಸ್ ಮ್ಯಾರೇಜನ್ನು ಈಗೇನು ನನ್ನ ಮಗಳ ಮ್ಯಾರೇಜ್ ಮಾಡ್ತಾಯಿದ್ದೀನಿ ಅಲ್ಲೇ ಮಾಡ್ತಾಯಿದ್ದೀನಿ. ಅದಕ್ಕೆ ನನಗೆ ಮಿನಿಮಮ್ 25 ದಿವಸ ಬೇಕಾಗ್ತದೆ. ಯಾಕೆಂದರೆ ನಾನು ರಿಜಿಸ್ಟ್ರೇಷನ್ ಮಾಡಬೇಕು ಮ್ಯಾಂಡೇಟ್ರಲ್ಲಿ. ಮಾಸ್ ಮ್ಯಾರೇಜ್ ಮಾಡಬೇಕಾದ್ರೆ ಆ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ತೀನಿ. ಇಚ್ಛೆ ಉಳ್ತಕ್ಕಂಥವ್ರು ಮಾಸ್ ಮ್ಯಾರೇಜ್ನಲ್ಲಿ ಪಾಲ್ಗೊಳ್ತಕ್ಕಂಥವ್ರು ಅವ್ರ ಹೆಸರನ್ನು ನೋಂದಾಯಿಸಬೇಕು. ಅದರಲ್ಲಿ ಎಲ್ಲ ಜಾತಿಯವರಿಗೆ ನಾನು ಇನ್ವೈಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ಜಾತಿ ಜನಾಂಗಿಲ್ಲ, ಎಲ್ಲ ಜಾತಿ ಜನಾಂಗದವರು ಅದರಲ್ಲಿ ಪಾಲ್ಗೊಳ್ಬೋದು. ಮತ್ತು ಆ ಮದುವೆಗಳು ಭಾಳ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಮದುವೆಗಳಾಗಿರ್ತವೆ. ಎಲ್ಲರೂ ಮಾಡಿದ್ದಾರೆ ಮಾಸ್ ಮ್ಯಾರೇಜು. ಇದೊಂದು ಸ್ವಲ್ಪ ವಿಭಿನ್ನ ಆಗಿರ್ತದೆ. ಅದಕ್ಕೆ ಇಚ್ಛೆ ಉಳ್ತಕ್ಕಂಥವ್ರು ನಾನು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ವಿಳಾಸ ಮತ್ತು ಅದರ ಡೀಟೇಲ್ಸನ್ನು ಕೊಡ್ತೀನಿ, ಅಲ್ಲಿ ನೋಂದಾಯಿಸಬೇಕು ಅಂತ. ಬಿಜಾಪುರ ಜಿಲ್ಲೆ ಜನತೆ ಯಾರು ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷ ಮದುವೆ ಆಗಿಲ್ಲ, ಆರ್ಥಿಕ ಬಿಕ್ಕಟ್ಟಿದೆ ಅಂಥವ್ರ ಸಂಪೂರ್ಣ ವೆಚ್ಚ ನಾನೇ ಭರಿಸ್ತೀವಿ. ನಮ್ಮ ಬ್ಯಾಂಕಿನ ಸಹಯೋಗದೊಂದಿಗೆ, ಸಿಬ್ಬಂದಿ ಸಹಯೋಗದೊಂದಿಗೆ ನಾವು ಭರಿಸ್ತೀವಿ. ಮತ್ತು ಅದನ್ನು ವಿಶೇಷ ಮಾಸ್ ಮ್ಯಾರೇಜನ್ನು ನಾ ಭವಿಷ್ಯ ಹಿಂದೂ ಯಾರೂ ಮಾಡಿರಬಾರ್ದು, ಮುಂದೆ ಯಾರೂ ಮಾಡಲಿಕ್ಕೆ ಆಗಿರಬಾರ್ದು ಅಂಥ ಮ್ಯಾರೇಜ್ಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಈ ಹಿನ್ನೆಲೆಯಲ್ಲಿ ನಾಳೆ 29ಕ್ಕೆ ನನ್ನ ಮಗಳ ಮದುವೆಗೆ ಕಾರ್ಡನ್ನು ನಾನು ಹಂಚೋದಿಲ್ಲ. ಎಲ್ಲ ಜಿಲ್ಲೆ, 2 ಜಿಲ್ಲೆ ಜನರಿಗೆ, ರಾಜ್ಯದ ಜನರಿಗೆ ಇಚ್ಛೆ ಉಳ್ತಕ್ಕಂಥವ್ರು, ಆಸಕ್ತಿ ಇರ್ತಕ್ಕಂಥವ್ರು, ನನ್ನ ಮೇಲೆ ಪ್ರೀತಿ ಇರ್ತಕ್ಕಂಥವ್ರು, ವಿಶ್ವಾಸ ಇರ್ತಕ್ಕಂಥವ್ರು ಕಾರ್ಡ್ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರವನ್ನು ಕಡಿಗಣನೆ ಮಾಡಿ ತಾವು ಕಾರ್ಡ್ ನಾನೇ ವೈಯಕ್ತಿಕ ಆಮಂತ್ರಣ ಈ ಮಾಧ್ಯಮದ ಮುಖಾಂತರ ಕೊಡೋ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಬೇಕಂತೇಳಿ ಕೈ ಮುಗಿದು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸಾಮೂಹಿಕ ವಿವಾಹ ನನ್ನ ಬ್ಯಾಂಕಿನ 100 ವರ್ಷ ಆಗಿರೋದ್ರಿಂದ 101 ಅದ್ರ ಮೇಲೆ ಎಷ್ಟೇ ಬಂದರೂ ಕೂಡ ಮಾಡ್ತೀನಿ. ಡೇಟ್ ಅದನ್ನು ಅನೌನ್ಸ್ ಮಾಡ್ತೀನಿ. ನಾನು ಈ ಕೋವಿಡ್ ರಿಲ್ಯಾಕ್ಸೇಷನ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ.
ನಾ ಪರ್ಮಿಷನಿಗೆ 3 ದಿವಸ ಅಡ್ಡಾಡಿದೆ, ನನಗೂ ಕೊಡ್ತಾ ಇಲ್ಲ ಮತ್ತು ಅದನ್ನು ಡೇಟ್ ಮಾಡಿ ಕೊಡ್ತಾ ಇಲ್ಲ. ಆ ಕೋವಿಡ್ ರಿಲ್ಯಾಕ್ಸೇಷನ್ ಆದಮೇಲೆ ಮಾಡ್ತೀನಿ. ಅದು ಅವತ್ತು ಹೇಳ್ತೀನಿ, ದಟ್ ಈಸ್ ಎ ಗ್ಯಾರಂಟಿ. ಇಷ್ಟು ಮಾತ್ರ ಹೇಳ್ತೀನಿ, ಭಾಳ ಚೆನ್ನಾಗಿ ಮಾಡ್ತೀನಿ ಅದನ್ನು. ಯಾಕಂದರೆ ಎಲ್ಲರೂ ಮಾಸ್ ಮ್ಯಾರೇಜ್ ಮಾಡೋದಕ್ಕೆ ಇದು ಮಾಡೋದು ಭಾಳ ಚೆನ್ನಾಗಿರ್ಬೇಕನ್ನೋ ಉದ್ದೇಶದಿಂದ ಅಷ್ಟೇ, ಮತ್ತೊಂದೇನಿಲ್ಲ. ದಯಮಾಡಿ 29 ಸಾಯಂಕಾಲ 5:15 ಗೋಧೂಳು ಮುಹೂರ್ತದಲ್ಲಿದೆ ಲಗ್ನ, ಸಾಯಂಕಾಲ 5:15. ಅದನ್ನು ನಾನು ಮರ್ತಿದ್ದೆ. ಪ್ಲೇಸ್ ಬೇಗಮ್ ತಲಾಬ್, ಗೋಧೂಳಿ ಮುಹೂರ್ತದಲ್ಲಿ. ಹಾಂ, ಇಲ್ಲ, ನಾನು ಯಾರಿಗೂ ಇನ್ವಿಟೇಷನ್ ಕಾರ್ಡ್ ಹಂಚಿಲ್ಲ. ಬರ್ರಿ ಅಂತ ವಿನಂತಿ ಮಾಡ್ಕೊಂಡಿನಿ. ಅದರಲ್ಲಿ ಹೆಚ್ಚು ಬರ್ಬೋದು, ಕಡಿಮೆನೂ ಬರ್ಬೋದು. ಆದರೆ ನಾನು ಅದನ್ನು ಗ್ಯಾದರಿಂಗ್ ಅಂಥೇಳಿ ಮಾಡ್ತಾಯಿಲ್ಲ, ಅದನ್ನು ಮದುವೆ ಅಂತಲೇ ಮಾಡ್ತಾಯಿಲ್ಲ. ಅದ್ರ ಬಗ್ಗೆ ನನಗೆ ಕಾಂಟ್ರವರ್ಸಿ ಕೇಳಬೇಡಿ. ನನಗೆ ಪರ್ಮಿಷನ್ ಸಿಕ್ಕಿಲ್ಲ, ಅದಕ್ಕೆ ನಾನು ಮಾಡ್ತಾಯಿಲ್ಲ. ಪರ್ಮಿಷನ್ ಸಿಕ್ಕಿಲ್ಲ ನನಗೆ. ಆ ಹಿನ್ನೆಲೆಯಲ್ಲಿ ಕಾರ್ಡು ಪ್ರಿಂಟ್ ಮಾಡಲಿಲ್ಲ. ನಾನು ವೈಯಕ್ತಿಕವಾಗಿ ಯಾರಿಗೂ ಹೇಳೋಕ್ಕಾಗಿಲ್ಲ. ಆದರೂ ಇದು 6 ತಿಂಗಳಲ್ಲ, 8 ತಿಂಗಳು ಮುಂದೆ ಹಾಕೀನಿ ನಾನು. ಮ್ಯಾರೇಜ್ ರಿಲ್ಯಾಕ್ಸ್ ಆಗ್ತದೆ. ಈಗ ಅದು ಭಾಳ ಮುಂದೆ ಹಾಕೋದು ಕೂಡ ರಿಚುವಲಿ ಕರೆಕ್ಟ್ ಅಲ್ಲ. ಅದಕ್ಕೆ ಮಾಡಿ ಮುಗಿಸ್ತಾ ಇದ್ದೀನಿ. ಅದನ್ನು ಯಾರೂ ತಪ್ಪು ತಿಳ್ಕೊಬಾರ್ದು. 29 ಸಾಯಂಕಾಲ 5:15 ಗೋಧೂಳು ಮುಹೂರ್ತಕ್ಕೆ ದಯಮಾಡಿ ಇಡೀ ಬಾಗಲಕೋಟೆ, ಬಿಜಾಪುರ ಜಿಲ್ಲೆ ಎಲ್ಲ ನಾಯಕರು, ಸಾಮಾನ್ಯ ಜನ, ನನ್ನ ವೈಯಕ್ತಿಕ ಹಿತಾಸಕ್ತಿ ಉಳ್ತಕ್ಕಂಥ ಯಾರೇ ಜನ ಬೆಂಬಲಿಗರಿದ್ದರೆ ಅವರೆಲ್ಲರೂ ಅದರಲ್ಲಿ ಪಾಲ್ಗೊಳ್ಬೇಕಂಥೇಳಿ ತಮ್ಮ ಮುಖಾಂತರ ಪುನಃ ಅವರಲ್ಲಿ ವಿನಂತಿಯನ್ನು ನಾನು ಮಾಡ್ಕೊಳ್ತೀನಿ. ನಾನು ಗಣ್ಯರು ಎಲ್ಲ ಪಕ್ಷದವ್ರನ್ನ ಕರೆದಿದ್ದೀನಿ. ನಾನು ಈಗ ಗಣ್ಯರು ಬರ್ಬೇಕಂತ ಮಾಡ್ತಕ್ಕಂಥ ಮ್ಯಾರೇಜ್ ಅಲ್ಲ. ಗಣ್ಯರು ಇಲ್ಲಿ ಬರ್ಬೋದು, ನಾನು ಬೆಂಗಳೂರಿನಲ್ಲಿ ಕೂಡ ಕರೆದಿದ್ದೀನಿ ರಿಸೆಪ್ಷನ್ನು, ಅಲ್ಲಿ ಬರ್ಬೋದು. ನನ್ನ ಗಣ್ಯರು ಯಾರಪ್ಪ ಅಂದರೆ ನಮ್ಮ ಜಿಲ್ಲೆ ಜನ, ಬಾಗಲಕೋಟೆ ಜಿಲ್ಲೆ ಜನ, ಅವರೇ ನನ್ನ ಗಣ್ಯರು. ಇವರು ಇಲ್ಲ, ನಾನು ಹೇಳಿದ್ನೆಲ್ಲ ಏನೂ ಮಾಡಲಿಕ್ಕೆ ನನಗೆ ಅನುಮತಿ ಇಲ್ಲ. ಆ್ಯಸ್ ಎ ಸಿಂಪಲ್ ಮ್ಯಾರೇಜ್ ನಾನು ಮಾಡಲೇಬೇಕು. ಅದು ರಿಲ್ಯಾಕ್ಸೇಷನ್ ಇರೋದ್ರಿಂದ ಯಾವುದೂ ಸ್ಪೆಷಲ್ ಇವೆಂಟ್ ನಾನು ಮಾಡ್ತಾಯಿಲ್ಲ. ಹಾಂ, ಇದು 100% ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅಫಿಲಿಯೇಷನ್. ಐ ಆಮ್ ನಾಟ್ ಗೋಯಿಂಗ್ ಆನ್ ಪಾರ್ಟಿ ಅಫಿಲಿಯೇಷನ್. ಇಲ್ಲ, ಅದನ್ನು ನಾನು ಏನೂ ನಿರೀಕ್ಷೆ ಮಾಡಿ. ಎಲ್ಲರಿಗೂ ಕರಿತೀನಿ ಸರ್, ಎಲ್ಲ ಸ್ವಾಮಿಗಳು. ನನ್ನಲ್ಲಿ ಎಲ್ಲ ಸಣ್ಣ ಸ್ವಾಮಿಗಳು ಇದ್ದಾರೆ, ದೊಡ್ಡ ಸ್ವಾಮಿಗಳು ಇದ್ದಾರೆ. ಎಲ್ಲರಿಗೂ ಕರಿತೀನಿ. ಯಾರು ಬರ್ತಾರೆ ಬರ್ಬೋದು. ಮತ್ತು ಎಲ್ಲ ಸಮಾಜದ ಸ್ವಾಮೀಜಿನ ಕರಿತೀನಿ ನಾನು. ಹಿಂದೂಗಳಿರ್ಬೋದು, ಮುಸ್ಲಿಮ್ ಇರ್ಬೋದು, ಬ್ರಾಹ್ಮಣ ಸಮಾಜದವ್ರು ಇರ್ಬೋದು, ಎಲ್ಲ ಸ್ವಾಮೀಜಿಗಳನ್ನು ಇನ್ವೈಟ್ ಮಾಡ್ತೀನಿ. ನಮ್ಮ ಬ್ಯಾಂಕಿನ ಶತಮಾನೋತ್ಸವ ಹಿನ್ನೆಲೆಯಲ್ಲಿ 2 ಟ್ಯಾಗ್ ಮಾಡ್ತೀನಿ. 100% ರಿಜಿಸ್ಟ್ರೇಷನ್ ಮಾಡಬೇಕು. ಅದು ರಿಜಿಸ್ಟ್ರೇಷನ್ ಮಾಡಿ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಆಫೀಸರ್ಸ್ ಅದನ್ನು ಸ್ಕೂಟ್ನಿ ಮಾಡಿದಾಗ DC ಪರ್ಮಿಷನ್ ಕೊಡ್ತಾನೆ. ಆ ರೀತಿನೇ ಮಾಡ್ತೀನಿ. 100% ರಿಲ್ಯಾಕ್ಸೇಷನ್ ಆಯ್ತಂದರೆ ನಾನು ಮಾಡಿಬಿಡ್ತೀನಿ. ಯಾಕಂದರೆ ನಾವು ಈಗ ಶತಮಾನೋತ್ಸವ ಕೂಡ ಅದೇ ಹಿನ್ನೆಲೆಯಲ್ಲಿ ಮುಂದೆ ಹಾಕ್ತಾ ಬರ್ತಾಯಿದ್ದೀವಿ. ಯಾಕಂದ್ರೆ ನಮಗೆ ಅದಕ್ಕೂ ಪರ್ಮಿಷನ್ ಸಿಗ್ತಾಯಿಲ್ಲ. ಆ ಈವೆಂಟಕ್ಕೆ ದೊಡ್ಡ ಗಣ್ಯರನ್ನು ಕರಿತೀನಿ. ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು, ಮಾಜಿ ಮುಖ್ಯಮಂತ್ರಿಗಳನ್ನ ಎಲ್ಲರನ್ನೂ ಕರಿತೀನಿ. थैंक यू। बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजेरियन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।